ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಭಾಳ ಸಿಂಪಲ್. ಏನಪ್ಪ? ವ್ಯಾಕ್ಸ್ ಇನ್ ದ ಇಯರ್, ಕಿವಿಯಲ್ಲಿ ಕೊಳೆ. ಎಲ್ಲರಿಗೂ ಆಶ್ಚರ್ಯ ಆಗೋದು, ಎಲ್ಲಿಂದ ಬರುತ್ತೆ ಕಿವಿಯಲ್ಲಿ ಕೊಳೆ? ಒಳಗಡೆಯಿಂದ ಏನಾದರೂ ಉತ್ಪತ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು. ಈ ವ್ಯಾಕ್ಸ್ ಅನ್ನೋದು ಧೂಳು ಮತ್ತು ಎಣ್ಣೆ ಅಥವಾ ತೇವಾಂಶ ಮಿಕ್ಸ್ ಆಗಿ ಆಗುವಂತಹ ಒಂದು ಸುಮಾರು ಬ್ರೌನ್ ಕಲರ್ ಇರುವಂತಹ ಒಂದು ಕೊಳೆ. ಕಿವಿಯಲ್ಲಿ ಒಂದು ಕೊಳೆ ಉತ್ಪತ್ತಿ ಆಗೋದು ಅಲ್ಲೇ, ಹೊರಗಡೆಯಿಂದ ಎಲ್ಲಿಂದ ಬರೋದಂದರೆ ಧೂಳು. ಅದು ಧೂಳಿನ ಬಣ್ಣವೇ ಇರ್ತದಲ್ವ. ಹಾಗಾದರೆ ಅದು ಯಾಕೆ ಆ ಥರ ಕನ್ಸಿಸ್ಟೆನ್ಸಿ ಅದರ ಇದು ಹಾಗೆ ಯಾಕೆ ಇರ್ತದೆ ಅಂತಂದರೆ, ಅದು ನಮ್ಮ ಕಿವಿಯ ಒಳಗಡೆ, ನಮ್ಮ ದೇಹದಲ್ಲಿ ಎಲ್ಲ ಕಡೆಯೂ ಒಂದು ಎಣ್ಣೆ ಥರ ಸುರಿತಾ ಇರ್ತದೆ. ಸೀಬಮ್ ಅಂತೀವಿ ನಾವು. ಆ ಸೀಬಮ್ ಮುಖದಲ್ಲಿ ಸ್ವಲ್ಪ ಹಿಂಗಂದ್ರೂ ಎಣ್ಣೆ ಇರ್ತದೆ ಅಲ್ವಾ. ಸೊ ಅದು ಒಳಗಡೆ ಕಿವಿ ಒಳಗಡೆನೂ ಇರುತ್ತೆ. ಸೊ ಹೊರಗಡೆಯಿಂದ ಧೂಳು ಒಳಗಡೆ ಹೋಗಿಬಿಟ್ಟು ಗಟ್ಟಿ ಕಟ್ಟಿಬಿಟ್ಟು ಅದು ಕೊಳೆ ಆಗುತ್ತೆ, ವ್ಯಾಕ್ಸ್ ಆಗುತ್ತೆ. ಇದರಿಂದಾಗಿ ಕಿವಿ ಸ್ವಲ್ಪ ಮಂದ ಆಗ್ಬೋದು, ಕಿವಿ ಕೇಳಿಸದೇ ಇರ್ಬೋದು. ಸೊ ನ್ಯಾಚುರಲಿ ಕಿವಿ ಕೇಳಲಿಲ್ಲ ಅಂದರೆ ಜನಗಳು ಹೇಗೇನೆಂದರೆ ಕಿವಿ ಕೈಗೆ ಹಾಕಿಬಿಟ್ಟು ಕ್ಲೀನ್ ಮಾಡುವಂಥ ಅಭ್ಯಾಸ, ಅಥವಾ ಇಯರ್ ಬಡ್ಸ್ ಹಾಕಿಬಿಟ್ಟು ಕ್ಲೀನ್ ಮಾಡುವಂಥ ಅಭ್ಯಾಸ ಇರುತ್ತೆ. ನಾವು ಏನು ಹೇಳ್ತೀವಿ ಅಂತಂದರೆ, ಈ ಕೊಳೆ ಆಗಿರೋದನ್ನು ನಮ್ಮ ಪ್ರಕೃತಿಯೇ ಅದಕ್ಕೊಂದು ಮೆಕ್ಯಾನಿಸಮ್ ಉಂಟು ಮಾಡೋದು. ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತಂದರೆ, ನೀವು ಚೂ ಮಾಡುವಾಗ, ಅಗಿಯುವಾಗ ಇಲ್ಲಿ ಕೈ ಇಟ್ಟರೆ ಗೊತ್ತಾಗುತ್ತೆ ನಿಮಗೆ, ಹೀಗೆ ಮಾಡ್ತಾ ಇರ್ತೀರಲ್ವ. ಸೊ ಅದು ಒಳಗಡೆಯಿಂದ ರೊಟೇಷನ್ ಆಗ್ತಾ ಇರ್ತದೆ. ಕಿವಿ ಒಳಗಡೆಯಿಂದ ಒಂದು ಬೋನು ರೊಟೇಷನ್ ಆಗ್ತಾ ಇರ್ತದೆ. ಜಾ ಬೋನ್ದ ಕೊನೆ ತುದಿ ರೊಟೇಷನ್ ಆಗ್ತಾ ಇದ್ದಾಗ ಒಳಗಡೆ ಇರುವಂತಹ ಸ್ಪ್ರೆಡ್ ಆಗಿರುವಂತಹ ಕೊಳೆ ಅದು ರೌಂಡಾಗಿ ಒಂದು ಗೋಲಿ ಥರ ಆಗುತ್ತೆ. ಕೆಲವರಿಗೆ ಅನುಭವ ಆಗಿರ್ಬೋದು, ಇದ್ದಕ್ಕಿದ್ದಾಗ ಒಂದು ದಿವಸ ಹೀಗೀಗೆ ಅಂದಾಗ ಒಂದು ಗೋಲಿ ಥರ ಹೊರಗಡೆ ಈಚೆ ಬರುತ್ತೆ ಅಂತ. ಅದೇ ವ್ಯಾಕ್ಸ್. ಅದು ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಆಗಿಬಿಟ್ಟು ಈಚೆ ಬರೋದು. ಸೊ ವ್ಯಾಕ್ಸನ್ನು ತೆಗಿಲಿಕ್ಕೆ ಕಡ್ಡಿ ಹಾಕೋದಾಗಲಿ, ನೀವು ಕಡ್ಡಿ ಅಥವಾ ವ್ಯಾಕ್ಸ್ ಇದು ಇಯರ್ ಬಡ್ ಹಾಕುವಾಗ ಏನಾಗ್ತದೆ, ನೀವು ಒಳಗಡೆ ಮತ್ತೆ ಅದನ್ನು ತಳ್ತೀರ, ಇದ್ದುದನ್ನು ಇನ್ನೂ ಒಳಗಡೆ ತಳ್ತೀರ ಅಲ್ವಾ. ಮತ್ತು ಹೆಂಗೆ ತೆಗೆಯೋದು ಅದನ್ನು? ಸೊ ನೀವು ಅದು ನ್ಯಾಚುರಲ್ ಆಗಿ ಹೋಗೋಕ್ಕೆ ಬಿಡಿ. ಅಕಸ್ಮಾತ್ ನಿಮಗೆ ಇನ್ನೊಬ್ಬರು ನಿಮ್ಮ ಮನೆಯಲ್ಲಿ ಯಾರಾದರೂ ಟಾರ್ಚ್ ಹಾಕಿ ನೋಡಿದ್ರೆ ತುಂಬ ಕೊಳೆ ಇದೆ, ತೆಗಿಲೇಬೇಕು, ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತಂದರೆ, ಅಂಗಡಿಯಲ್ಲಿ ವ್ಯಾಕ್ಸಾಲ್ವ್ ಇಯರ್ ಡ್ರಾಪ್ ಸಿಗುತ್ತೆ. ಅದನ್ನು ಇದು ಮಾಡುವಂಥದ್ದು, ಕರಗಿಸುವಂಥದ್ದು. ಆ ಡ್ರಾಪ್ಸನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಡಿ. ಅರ್ಧ ಗಂಟೆ ಬಿಟ್ಟು ನಿಧಾನಕ್ಕೆ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಅಂದ್ರೂ ಎಲ್ಲ ಒಂದು ಚುಚ್ಚುರಿ ಆವಾಗ ಇಯರ್ ಬಡ್ಸ್ ಹಾಕಿ ಪರವಾಗಿಲ್ಲ. ಯಾಕಂದರೆ ವ್ಯಾಕ್ಸು ಡಿಸಾಲ್ವ್ ಆಗಿ ಈಚೆ ಬರ್ತಾ ಇರ್ತದೆ, ಅದನ್ನು ತೆಗೀರಿ. ಬಟ್ ವ್ಯಾಕ್ಸ್ ಗಟ್ಟಿ ಇದ್ದಾಗ ನೀವು ಇಯರ್ ಬಡ್ ಹಾಕಿದರೆ ಅದು ಇನ್ನೂ ಒಳಗಡೆ ಹೋಗುವಂಥ ಚಾನ್ಸಸ್ ಇದೆ. ಕಿವಿಯ ತಮ್ಮಟೆಗೆ ಹೋಗ್ಬಿಟ್ಟು ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಂಡ್ಬಿಟ್ಟ ಆಮೇಲೆ ಇನ್ನೂ ಏನೂ ಮಾಡೋಕ್ಕಾಗಲ್ಲ. ನೀವು ಕೊನೆಗೆ ಸಪೋಸ್ ನೀವು ಹಾಗೆ ಬಿಟ್ಟು ಕ್ಲೀನೂ ಮಾಡಿಲ್ಲ, ಹಾಗೆ ಮಾಡಲಿಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂತ ಅಂದರೆ, ನೀವು ENT ತಜ್ಞರ ಹತ್ರ ಹೋಗ್ತೀರಾ. ENT ತಜ್ಞರು ಏನು ಮಾಡ್ತಾರೆ, ಅವರು ಅದಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್ ಆ ಥರ ಏನಾದರೂ ಒಂದು ಸೊಲ್ಯೂಷನ್ ಹಾಕಿಬಿಟ್ಟು ಪಿಚಕಾರಿ ಹಾಕಿಬಿಟ್ಟು ಅದನ್ನು ತೆಗಿತಾರೆ. ಸೊ ಪಿಚಕಾರಿ ಹಾಕಿ ತೆಗೆಯುವಂಥದ್ದು ಲಾಸ್ಟ್ ರಿಸಾರ್ಟ್. ಅಲ್ಲಿವರೆಗೂ ಹೋಗ್ಲಿಕ್ಕೆ ಬಿಡಬೇಡಿ. ಅದಕ್ಕೆ ಮುಂಚೆನೇ ನೀವು ಒಂದು ನ್ಯಾಚುರಲ್ ಪ್ರೋಸೆಸ್ಸಿಗೆ ವೆಯ್ಟ್ ಮಾಡಿ, ಆಗುತ್ತೆ. ಇಲ್ಲ ಅಂದರೆ ವ್ಯಾಕ್ಸಾಲ್ವ್ ಇಯರ್ ಡ್ರಾಪ್ಸ್ ಹಾಕಿ. ಸೊ ಇದು ಕಿವಿಯಲ್ಲಿನ ಕೊಳೆಯನ್ನು ತೆಗೆಯುವಂತಹ ರೀತಿ. ಆಮೇಲೆ ಎರಡು ಕಿವಿಗೂ ನೀವು ಅಂದರೆ ಫಸ್ಟು ವ್ಯಾಕ್ಸಾಲ್ವ್ ಇಯರ್ ಡ್ರಾಪ್ಸ್ ಒಂದು ಕಿವಿಗೆ ಹಾಕಿ, ಹಾಗೆ ಅದೇ ಇದರಲ್ಲಿ ಮಲ್ಕೊಳ್ಳಿ. ಮಾರನೇ ದಿವಸ ಬೆಳಿಗ್ಗೆ ಎದ್ದ ಮೇಲೆ ಆ ಕಿವಿಯನ್ನು ಕ್ಲೀನ್ ಮಾಡಿ, ಇನ್ನೊಂದು ಕಿವಿಗೆ ಇನ್ನೊಂದು ದಿವಸ ಹಾಕಿ ಮಲ್ಕೊಳ್ಳಿ. ಅದು ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ವರ್ಕ್ ಆಗಿ ವ್ಯಾಕ್ಸ್ ಎಲ್ಲ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಈಚೆ ಬರುತ್ತೆ. ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಈಚೆ ಬಂದಿರುತ್ತೆ. ಆವಾಗ ಜಾನ್ಸನ್ ಇಯರ್ ಬಡ್ ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಬೋದು. ಹೀಗೆ ವ್ಯಾಕ್ಸನ್ನು ಬಲವಂತವಾಗಿ ತೆಗಿಲಿಕ್ಕೆ ಹೋಗಬೇಡಿ. ಇಯರ್ ಬಡ್ಸನ್ನು ಹಾಕಬೇಡಿ, ಏಕದಮ್ ಇಯರ್ ಬಡ್ಸ್ ಹಾಕಬೇಡಿ. ಅಥವಾ ಹಿಂದಿನ ಕಾಲದಲ್ಲಿ ಒಂದು ಸೌಟ್ ಥರದ ಒಂದು ಕೊಕ್ಕೆ ಥರ ಇತ್ತು, ಅದು ಇಟ್ ಮೇ ಡ್ಯಾಮೇಜ್ ದ ಇಯರ್ ಡ್ರಮ್. ಸೊ ಅದನ್ನು ಎದ್ದಾತದ್ದ ಬಳಸಬೇಡಿ. ಮುಂಚೆ ಎಲ್ಲ ಅದೊಂದು ಗೊಂಚಲು ಥರ ಇತ್ತು, ಅದರಲ್ಲಿ ಅದು ಇದು ಒಂದು 2-3 ಐಟಮ್ಗಳಿದ್ವು. ಇನ್ನು ನಾನು ಚಿಕ್ಕ ಹುಡುಗಾಗಿರುವಾಗ ಅದೆಲ್ಲ ಇತ್ತು. ಸೊ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದು
ನ್ಯಾಚುರಲ್ ಆಗಿ ಈಜೆ ಬರುತ್ತೆ. ಇಲ್ಲ ಅಂದರೆ ವ್ಯಾಕ್ಸಾಲ್ ಇಯರ್ ಡ್ರಾಪ್ಸ್ ಹಾಕಿ ಫೈನಲ್ ಆಗಿ ಏನೂ ಏನೂ ಆಗ್ತಾಯಿಲ್ಲ, ಕಿವಿ ಕಂಪ್ಲೀಟ್ ಕಿವುಡಾಗಿ ಹೋಗ್ಬಿಟ್ಟಿದೆ ಅಂದಾಗ ದಯವಿಟ್ಟು ENT ತಜ್ಞರನ್ನು ಸಂಪರ್ಕಿಸಿ. ಅವರು ಅದಕ್ಕೆ ಏನು ಮಾಡಬೇಕು, ವಿಷಕಾರಿ ಹಾಕಿಬಿಟ್ಟು ಅದನ್ನು ಹೇಗೆ ತೆಗಿಬೇಕು ಅದನ್ನು ತೆಗಿತಾರೆ. ಸೊ ಹೀಗೆ ವ್ಯಾಕ್ಸ್ ಇನ್ ದ ಇಯರ್ ಅಂದರೆ ಭಾಳ ಸಿಂಪಲ್ ಟಾಪಿಕ್ಕು, ಎಲ್ರಿಗೂ ಗೊತ್ತಿರುವಂಥದ್ದೇ ಇದು. ಆದರೂ ಇವತ್ತು ಆ್ಯಕ್ಚುಲಿ ನನಗೆ ಔಟ್ ಆಫ್ ಟಾಪಿಕ್ಸ್ ಆಗಿಬಿಟ್ಟಿದೆ. ಸಜೆಸ್ಟ್ ಮಾಡಿ ಅಂದರೆ ಯಾರೂ ಸಜೆಸ್ಟ್ ಮಾಡಲ್ಲ. ಸೊ ಇವತ್ತು ಬರೀ ಸಿಂಪ್ಲೆಸ್ಟ್ ಟಾಪಿಕ್ ಮಾತಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಮಾತಾಡಿದ್ದೀನಿ. ದಯವಿಟ್ಟು ಆ್ಯಸ್ ಯೂಶ್ವಲ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕು ಕೊಡಿ. ಲೈಕ್ ಯಾರು ಕೊಟ್ಟರು ಅಂತ ಗೊತ್ತಾಗಲ್ಲ, ಆದರೂ ಕೊಡಿ. ಶೇರ್ ಮಾಡಿ, ಅದಕ್ಕಿಂತಲೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೂ ಜನಗಳು ಜಾಸ್ತಿ ಜನಗಳಿಗೆ ತಲುಪಬೇಕು. ನಾನು ಹೇಳುವಂಥದ್ದು ಸಿಂಪಲೇ ಆಗಿರುತ್ತೆ, ಸಿಂಪಲ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ಪ್ರಚಾರ ಆಗಲಿ, ಜನಗಳಿಗೆ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಇರಲಿ ಅನ್ನೋದು ಮಾತ್ರ ನನ್ನ ಉದ್ದೇಶ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಶಾರ್ಟೆಸ್ಟ್ ಟಾಪಿಕ್ ಬಹುಶಃ ನನ್ನ ಹಿಸ್ಟ್ರಿಯಲ್ಲಿ. ಎನಿವೆ, ಜೈ ಹಿಂದ್.